ಫೋನಂತೂ ಎಲ್ರಿಗೂ ಬೇಕಾಗೈತೆ. ಸ್ಮಾರ್ಟ್ ಫೋನು ಒಂಥರ ಹೆಣ್ಣಿದ್ದಂಗೆ, ಟೈಮ್ ಹೋಗಕ್ ಗೊತ್ತಾಗಲ್ಲ ನೋಡ್ತಿದ್ದಂಗೆ. ಇಷ್ಟು ದಿನ ತೆರೆ ಮೇಲೆ ನಿಮ್ಮನ್ನ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ನಗಿಸುತ್ತಿದ್ದ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಈಗ ಸಿಂಗರ್ ಆಗಿದ್ದಾರೆ. ನಟನೆಯಲ್ಲಿ ಸೈ ಅನಿಸಿಕೊಂಡಿರೋ ಚಿಕ್ಕಣ್ಣ ಈಗ ಹಾಡೋದಕ್ಕೂ ಜೈ ಅಂದಿದ್ದಾರೆ. ಹೊಸ ತಂಡವೊಂದು ಫೇಸ್ಬುಕ್ನಲ್ಲಿ ಪ್ರಸಾರ ಮಾಡಲು ತಯಾರು ಮಾಡ್ತಾ ಇರೋ ಹಲೋ ಅನ್ನೋ ಧಾರಾವಾಹಿಯ ಟೈಟಲ್ ಟ್ರ್ಯಾಕ್ ಅನ್ನ ಚಿಕ್ಕಣ್ಣ ಅವರಿಂದ ಹಾಡಿಸಲಾಗಿದೆ. ವಿಡಿಯೋಗಿಲ್ಲ ಸೆನ್ಸಾರು, ತೊಂಡೈಟ್ಲು ನೋಡ್ಕೊಂಡ್ ಬರ್ತಾ ಸಿಕ್ತರು. ಸ್ಮಾರ್ಟ್ ಫೋನು ಒಂಥರ ಇನ್ನಿದ್ದಂಗೆ, ಟೈಮ್ ಹೋಗಕ್ ಗೊತ್ತಾಗಲ್ಲ ನೋಡ್ತಿದ್ದಂಗೆ. ಮೊದಲ ಬಾರಿಗೆ ಹಾಡನ್ನ ಹಾಡಿರೋ ಚಿಕ್ಕಣ್ಣ ಫುಲ್ ಖುಷಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸುಲಭವಾಗಿರುವ ಹಾಡುಗಳು ಸಿಕ್ಕರೆ ಹಾಡೋದಕ್ಕೆ ಸಿದ್ಧ ಅಂತಾರೆ. ಮೊದಲಿಗೆ ಟೈಟಲ್ ಸಾಂಗ್ ಅನ್ನ ರಿಲೀಸ್ ಮಾಡಿ ನಂತರ ಸೀರಿಯಲ್ ನ ಪ್ರೇಕ್ಷಕರ ಮುಂದೆ ತರೋ ಐಡಿಯಾ ಈ ಸೀರಿಯಲ್ ತಂಡದ್ದು. ಇಲ್ದಿದ್ರು ನೆಟ್ ಪ್ಯಾಕ್ ಐತೆ, ನೆಟ್ ಇಲ್ದೆ ಫೋನ್ ಒಂದು ಡಮ್ಮಿ ಪೀಸೆ. ನಾನು ಆಡ್ತಿರೋದು ಇದು ಒಂಥರ ನನಗೆ ಕಾಮಿಡಿ ಅನ್ನಿಸ್ತಾ ಐತೆ. ಯಾಕೆಂದ್ರೆ ಹಾಡೋದು ತಮಾಷೆ ಇಲ್ಲ, ಅದ್ರದ್ದು ನಮ್ಗೇನು 5 ಪೈಸದ ಜ್ಞಾನ ಇಲ್ಲ ಸಂಗೀತದ ಬಗ್ಗೆ. ಬಟ್ ಆದ್ರೂ ಏನೋ ಗೊತ್ತಿಲ್ಲ, ಡೈರೆಕ್ಟ್ರು ಹಾಡಿ ಇಲ್ಲ ಹೆಲ್ಪ್ ಆಗುತ್ತೆ ಅಂದ್ರು. ಓಕೆ, ಅವ್ರಿಗೆ ಹೆಲ್ಪ್ ಆಗೋದಾದ್ರೆ ಹಾಡೋಣ ಅಂತ ಆಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದ್ರೆ ಖುಷಿ ಪಡಿ. ನನಗೆ ಗೊತ್ತು ಚೆನ್ನಾಗಿ ಬಂದಿರೋಲ್ಲ ಅಂತ, ಯಾಕೆಂದ್ರೆ ನನಗೆ ಸಂಗೀತ ಗೊತ್ತಿಲ್ಲ. ಏನೋ ಒಂಚೂರು ಹಂಗೆ ನಿಮ್ಗೆ ಇಷ್ಟ ಆಗಿರೋ ಬೈಬೇಡಿ ದಯವಿಟ್ಟು. ಒಂದು ಹೆಲ್ಪ್ ಆಗಲಿ, ಹೊಸಬರಿಗೆ ಪ್ರೋತ್ಸಾಹ ನೀಡೋಣ ಅಂತ ಆಡ್ತಾ ಇದ್ದೀನಿ. ರಾಜೇಶ್ ರಾಮನಾಥ್ ಅವ್ರ ಸ್ಟುಡಿಯೋನಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗ್ ನಡೀತಾ ಇದೆ. ಅಂದ್ರೆ ಟೈಟಲ್ ಟ್ರ್ಯಾಕು, ಹಲೋ ಟೈಟಲ್ ಟ್ರ್ಯಾಕು. ಇದು ವಿಶೇಷ. ಚಿಕ್ಕಣ್ಣ ಅವರು ಇದನ್ನ ಆಡ್ತಾ ಇದ್ದಾರೆ. ಹೆಸರಾಂತ ಸಿನಿಮಾ ಕಲಾವಿದರು ಚಿಕ್ಕಣ್ಣ ಅವರು ಇದನ್ನ ಆಡ್ತಾ ಇದ್ದಾರೆ. ಒಂದು ಫಸ್ಟ್ ಟೈಮ್ ಅವರೊಂದು ಗೀತೆ ಆಡ್ತಾ ಇರುವಂಥದ್ದು. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವು ಹೋಗಿ ಅವ್ರ ಹತ್ರ ಸರ್ ಈ ಥರದೊಂದು ಸಾಂಗ್ ಆಡಬೇಕು ಅಂತ ಕೇಳ್ಕೊಂಡಾಗ ಬಿಂದು ತಟ್ಟಿ ಪ್ರೋತ್ಸಾಹ ಮಾಡಿದ್ರು, ಹಾಡಂತ ಹೇಳಿದ್ರು. ಫೇಸ್ಬುಕ್ ಒಂಥರ ಇನ್ನಿದ್ದಂಗೆ, ಟೈಮ್ ಹೋಗಕ್ ಗೊತ್ತಾಗಲ್ಲ ನೋಡ್ತಿದ್ದಂಗೆ.